ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದ ಜೈಲುಗಳಲ್ಲಿ ರಾಜಾತಿಥ್ಯದ ಪ್ರಕರಣಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಗೃಹ ಇಲಾಖೆ ಏನೇ ಕ್ರಮವನ್ನು ತೆಗೆದುಕೊಂಡ್ರು, ಯಾವ ಅಧಿಕಾರಿಯನ್ನು ಕೂಡ ತಂದಿಟ್ರು, ಅದಕ್ಕೆ ಬ್ರೇಕ್ ಬೀಳಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಬೆಂಗಳೂರಾಯ್ತು, ಕಲಬುರಗಿ ಆಯ್ತು, ಈಗ ಬೆಳಗಾವಿ ಜೈಲಿನ ಸರದಿ. ಬೆಳಗಾವಿ ಕೇಂದ್ರ ಕಾರಾಗೃಹದ ಕರ್ಮಕಾಂಡ ಬಟಾಬೈಲಾಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಮೊಬೈಲು, ಮಾದಕ ವಸ್ತುಗಳ ರವಾನೆ ಆಗ್ತಾ ಇದೆ. ಜೈಲಿಗೆ ಮೊಬೈಲು, ಸಿಮ್ ಕಾರ್ಡು, ಮಾದಕ ವಸ್ತುವನ್ನು ಎಸೆದು ಪರಾರಿ. ಮಧ್ಯರಾತ್ರಿ ಮಾಸ್ಕ್ ಧಾರಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾದಕ ವಸ್ತುವನ್ನ ಚೆಂಡಿನ ರೀತಿಯಲ್ಲಿ ಕಟ್ಟಿ ಅದನ್ನ ಜೈಲಿನ ಹೊರಗಡೆಯಿಂದ ನಿಂತು ಜೈಲಿನ ಒಳಗಡೆ ಎಸೆತಾ ಇರುವಂಥದ್ದು. ಈ ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಕಮ್ಯುನಿಕೇಶನ್ ಆಗಲೇಬೇಕಲ್ವಾ? ಇಷ್ಟೊತ್ತಲ್ಲಿ ಬರ್ತೀನಿ, ಇಷ್ಟೊತ್ತಿಗೆ ಹೋಗಿರ್ತೀನಿ, ಗೊತ್ತಾಗಿರ್ಬೇಕು. ಈಗ ಇದೇ ಸಿಸಿಟಿವಿ ಫುಟೇಜ್ ಅನ್ನ ಇಟ್ಕೊಂಡು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲೂ ಕೂಡ ರಾಜಾತಿಥ್ಯದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, 2 ಪ್ಯಾಕೆಟ್ಗಳನ್ನು ಮಾಡ್ಕೊಂಡು ಬಂದಿರ್ತಾನೆ. ಜೈಲಿನ ಹೊರಗಡೆಯಿಂದ ನಿಂತು ನೇರವಾಗಿ ಚೆಂಡನ್ನು ಎಸೆದ ರೀತಿಯಲ್ಲಿ ಜೈಲಿನ ಆವರಣಕ್ಕೆ ಎಸೆಯುವಂಥದ್ದು. ಅಲ್ಲಿ ಜೈಲಿನ ಒಳಗಡೆ ಈತನ ಕಡೆಯವರು ಇರ್ತಾರಲ್ಲ, ಅದನ್ನ ಇಸ್ಕೊಂಡು ಅಥವಾ ಎತ್ಕೊಂಡು ಬಳಕೆ ಮಾಡುವಂಥದ್ದು. ಇದರಲ್ಲಿ ಮಾದಕ ವಸ್ತು ಮತ್ತು ಮೊಬೈಲ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಅಥವಾ ಗೃಹ ಇಲಾಖೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು ಕೂಡ ಯಾವ್ಯಾವ ರೀತಿಯ ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಈ ಕದಿಮರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಾದಂತಹ ಘಟನೆ ಇದೆ. ಹೊರಗಡೆಯಿಂದ ಈತ ಎಸೆಯೋದು, ಒಳಗಡೆ ಇದ್ದವರು ಅದನ್ನು ಆಯ್ಕೊಳ್ಳೋದು. ಜೈಲಿಗೆ ಈ ಮೂಲಕ ಮೊಬೈಲು, ಸಿಮ್ ಕಾರ್ಡು, ಮಾದಕ ವಸ್ತುಗಳನ್ನು ರವಾನಿಸುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ಜೈಲಾಧಿಕಾರಿಗಳು ಎಲ್ಲರನ್ನು ತಪಾಸಣೆ ಮಾಡಿ ಒಳಗೆ ಬಿಡ್ತಿದ್ದಾರೆ. ಬಾಡಿ ವಾರ್ನ್ ಕ್ಯಾಮ್ರಾ ಹಾಕೊಂಡು ಎಲ್ಲರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಹಿಂಬದಿಯಿಂದ ಈ ರೀತಿಯ ಕೆಲಸ ಆಗ್ತಾ ಇದೆ.